ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಯಾವ್ಯಾವ ಹೂವು ಅರಳಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾ, ಯಾವ್ಯಾವ ಲೋಟಸ್ ಟ್ಯೂಬರ್ ಸೇಲ್ಗಿದೆ ಮತ್ತು ಯಾವ್ಯಾವ ತಾವರೆ ಹೂಗಳು ಅರಳಿದೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ, ಅದು ಕೇರಿಂಗ್ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ಬೆಳಗ್ಗೆ ಹೂವನ್ನ ತೆಗಿಯೋಕ್ಕೆ ಬಂದಿದ್ದೆ ಪೂಜೆಗೋಸ್ಕರ. ಇಲ್ಲಿ ತುಂಬ ಬ್ಲೂಮ್ ಆಗಿತ್ತು. ಇದು ಹಳೆ ವಿಡಿಯೋಗಳಲ್ಲೂ ತೋರಿಸಿದ್ದೀನಿ ನಾನು ಈ ರೋಸ್ ಪ್ಲ್ಯಾಂಟನ್ನು. ಮತ್ತು ಈಗ ಡೇರಾ ಎಲ್ಲ ರೀಪಾಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಒಣಗೋಗಿದೆ. ಇದರಲ್ಲಿ ಗಡ್ಡೆ ಆಗಿರುತ್ತೆ ಕೆಳಗಡೆ. ತೆಗೆದು ರೀಪಾಟ್ ಮಾಡಿದರೆ ನಮಗೆ ಗೌರಿ ಗಣೇಶ ಹಬ್ಬ ಇರುತ್ತಲ್ವ, ಅಷ್ಟರಲ್ಲಿ ನಮಗೆ ಫ್ಲವರ್ನ ತೊಗೊಳ್ಬೋದು. ಡೇರಾ ಹೂಗಳಲ್ಲಿ ಇವಾಗಲೂ ಚೆನ್ನಾಗಿ ಮಳೆ ಬಂದಿದ್ದಿದ್ರೆ, ಈಗ ಎಲ್ಲ ಕಡೆಯೂ ಸ್ವಲ್ಪ ಮಳೆ ಕಮ್ಮಿ ಇದೆ ಈ ವರ್ಷ. ಮಳೆ ಬಂದಿದ್ದರೆ ಇಷ್ಟರಲ್ಲಿ ಚೆನ್ನಾಗಿ ಗ್ರೋ ಆಗ್ತಾಯಿತ್ತು. ಮೇಲ್ಗಡೆ ಒಂದು ಹೂವು ಅರಳಿದೆ, ವೈಟ್ ಕಲರ್ ಡೇರಾ ಹೂವು. ಇನ್ನೊಂದು ಟೆರೆಸ್ದಲ್ಲಿ ಇಟ್ಟಿದ್ದೀನಿ ನಾನು, ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಅದನ್ನು ನಿಮಗೆ ಬ್ಲೂಮ್ ಆದ ತಕ್ಷಣ ವಿಡಿಯೋ ಮಾಡಿ ತೋರಿಸ್ತೀನಿ ಒಂದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ವೈಟ್ ಕಲರ್ ದಾಸವಾಳ ಅರಳಿದೆ, ಬಿಳಿ ದಾಸವಾಳ ಅಂತ ಅಂದ್ಬಿಟ್ಟು. ಪೂಜೆಗೆ ತುಂಬ ಹೂವಾಗಿದೆ. ಇದೆಲ್ಲ ಟ್ರಿಮ್ ಮಾಡಿದ್ವಿ ಲಾಸ್ಟ್ ಇಯರ್ ನಾವು. ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಹೂವಿದೆ. ಇದನ್ನು ದಾಸವಾಳನ ನಾವು ಬೇಕಾದರೆ ಪೋಣಿಸ್ಬಿಟ್ಟು ಹಾರ ಥರನೂ ಮಾಡಿ ನಾವು ದೇವ್ರಿಗೆ ಹಾಕ್ಬೋದು. ನಾನು ತುಂಬ ಜಾಸ್ತಿ ಹೂ ಬಿಟ್ಟಾಗ ಅದನ್ನು ನಾವು ಮಲ್ಲಿಗೆ ಹೂವೆಲ್ಲ ಪೋಣಿಸ್ತೀವಲ್ವ, ಬೇರೆ ಹೂವೆಲ್ಲ ಆ ಥರನೇ ಪೋಣಿಸ್ಬಿಟ್ಟು ಹಾರ ಥರ ಮಾಡಿ ಹಾಕ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಲೋಟಸ್ ಪ್ಲ್ಯಾಂಟು ಎಷ್ಟು ದೊಡ್ಡದು ಎಲೆ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ದೊಡ್ಡ ಎಲೆ ಯಾವಾಗ ಆಗುತ್ತೆ ಅಂದರೆ, ಇದು ಲಾರ್ಜ್ ಕಲ್ಟಿವರ್ ಆದಾಗ. ಲಾರ್ಜ್ ಕಲ್ಟಿವರ್ ಅಂದರೆ ಅದು ತುಂಬ ದೊಡ್ಡ ಪ್ಲ್ಯಾಂಟ್ ಆಗುವ ಜಾತಿಯದ್ದು ಅಂತಂದ್ಬಿಟ್ಟು. ಹೂವೂ ಅಷ್ಟೇ ತುಂಬ ದೊಡ್ಡದಾಗಿರುತ್ತೆ ಈ ಥರ ಲಾರ್ಜ್ ಕಲ್ಟಿವರ್ ಅಂತಂತಂದರೆ. ಮೀಡಿಯಮ್ ಕಲ್ಟಿವರ್ ಅಂತಂತಂದರೆ ಸ್ವಲ್ಪ ಪುಟ್ಟದಾಗಿ, ಅಂದರೆ ಲಾರ್ಜ್ ಕಲ್ಟಿವರ್ಗಿಂತನೂ ಸ್ವಲ್ಪ ಪುಟ್ಟ ಪಾಟಲ್ಲಿ ನಾವು ಬೆಳೆಸ್ಕೊಳ್ಬೋದು. ಹಾಗೆ ಕೆಲವು ಮೈಕ್ರೋ ಲೋಟಸ್ ಮತ್ತು ಮಿನಿ ಲೋಟಸ್ ಜಾತಿಯವು ಇರ್ತವೆ ಲೋಟಸ್ಗಳಲ್ಲಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಸುಮಾರು ಗಿಡಗಳಲ್ಲಿ ಫ್ಲವರಿಂಗ್ ಆಗ್ತಾ ಇದೆ. ಇಲ್ಲಿ ನೋಡಿ, ಮತ್ತು ಹಾಗೆ ತುಂಬ ಹೂಗಳು ಅರಳಿದೆ ಇವತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಮೊಗ್ಗುಗಳು ತುಂಬ ಪ್ಲ್ಯಾಂಟಲ್ಲಿದೆ, ಅದೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಈ ಪಾಟಲ್ಲಿ 2 ಕಲರ್ ಇದೆ. ಸುಮಾರು ಟ್ಯೂಬರ್ಸ್ನ ಕೂಡ ತೆಗೆದಿದ್ದೀನಿ ನಾನು. ಮತ್ತು ಇದು ನೋಡಿ, ಪಿಂಕ್ ಕ್ಲೌಡ್ ವೆರೈಟಿ. ಸುಮಾರು ಹೂವಾಗಿದೆ ಇದರಲ್ಲಿ. ಇದು 4ನೇ ಹೂವು ಅಂತ ಅನಿಸುತ್ತೆ ಪಿಂಕ್ ಕ್ಲೌಡಲ್ಲಿ. ಮತ್ತು ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಹುಳುಗಳಾಗಿರೋದು ಈ ಲೋಟಸ್ ಪ್ಲ್ಯಾಂಟಲ್ಲಿ. ನೀವೇನು ಕಾಣಿಸ್ತಾ ಇದೆ, ಇದರಲ್ಲಿ ಒಂಥರ ಈ ರೇಷ್ಮೆ ಹುಳು ಬರುತ್ತಲ್ವ, ಅವರೆಕಾಯಿ ಸೀಸನಲ್ಲಿ ನಮಗೆ ಹುಳುಗಳು ಕಾಣಿಸುತ್ತೆ ಅವರೆಕಾಯಲ್ಲಿ, ಸ್ವಲ್ಪ ಆ ಥರ ಹುಳುಗಳಾಗಿದೆ. ಇವಾಗ ಚಿಕ್ಕದು ಕಂಬಳಿ ಆಗೋಕ್ಕೆ ಶುರು ಆಗಿದೆ. ಇಲ್ಲಿ ನೋಡಿ, ಇದನ್ನು ನೀವು ಈ ಲೀಫ್ನ ಅಬ್ಸರ್ವ್ ಮಾಡಿ, ಮರಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ, ಕಂಬಳಿ ಹುಳುದು ಇದು ಮರಿ. ಇದೆಲ್ಲ ಔಷಧಿನ ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಇದು ಅಷ್ಟೇ, ಎಲ್ಲ ಗಿಡಕ್ಕೂ ಅಟ್ಯಾಕ್ ಆಗಿಬಿಟ್ಟಿದೆ. ಮತ್ತು ನೋಡಿ, ಇದು ಫಸ್ಟ್ ಫ್ಲವರ್. ಇದು ಮತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ರೀಪಾಟ್ ಮಾಡಿದ್ದಕ್ಕೆ. ಇದು ಬ್ಲೂಮ್ ಆಯಿತು ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇನ್ನೊಂದು ಮೊಗ್ಗಿದೆ ಇಲ್ಲಿ. ಈ ಟ್ಯೂಬರ್ ಅವೈಲೇಬಲ್ ಇದೆ ಈಗ, ಈ ವೆರೈಟಿ ಟ್ಯೂಬರ್ ಅವೈಲೇಬಲ್ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಶಾರ್ಟ್ ವಿಡಿಯೋದಲ್ಲಿ ನೆನ್ನೆ ಹಾಕಿದ್ದೆ ನಾನು ಟ್ಯೂಬರ್ ಎಲ್ಲ ಸೇಲ್ಗಿದೆ ಅಂತ. ಅದರಲ್ಲಿ ಮತ್ತು ನಮೋ ಮತ್ತು ಇಲ್ಲಿ ನೋಡಿ, ನಮೋ ಮತ್ತು ಗ್ರೀನ್ ಆ್ಯಪಲ್ 2 ಒಂದೇ ಬಾಟಲ್ ಹಾಕ್ಬಿಟ್ಟಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಮತ್ತು ತುಂಬ ಮೊಗ್ಗುಗಳು ಆಗ್ತಾಯಿದೆ ಇದರಲ್ಲಿ. ಇಲ್ಲಿ ನೋಡಿ, ದೊಡ್ಡ ಪಾಟ್ ಕೊಟ್ಟಾಗ ಈ ಥರ ತುಂಬ ಮೊಗ್ಗುಗಳಾಗತ್ತೆ. ಇದು ನೋಡಿ, ಇದು ಬ್ಲೂಮ್ ಆಗೋಕ್ಕೆ ರೆಡಿಯಾಗಿದೆ. 2 ಮೊಗ್ಗಾಗಿದೆ ಕರ್ಣದಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಇದರಲ್ಲಿ ಒಂದು ಅರಳಿತ್ತು. ಶಾರ್ಟ್ ವಿಡಿಯೋನಲ್ಲಿ ಹಾಕಿದ್ದೀನಿ ನಾನು, ರೆಡ್ ಶಾಂಗಾಯಿ. ಇದು 2 ಮೊಗ್ಗಾಗಿದೆ, ಒಂದು ಅರಳಿದೆ ಆಗಲೇ ಇದರಲ್ಲಿ. ಇದರಲ್ಲೂ 2 ಮೊಗ್ಗಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಿರ್ಬೋದು ಏರಿಯಲ್ ಲೀಫ್. ಇಲ್ಲಿ ಮತ್ತು ಇನ್ನೊಂದು ಮೊಗ್ಗು, ಇಲ್ಲೊಂದು ಪುಟ್ಟದು ನಿಮಗೆ ಕಾಣಿಸ್ತಾ ಇಲ್ಲ, ಈಗ ಅದು ಹೊರಗೆ ಬರ್ತಾ ಇದೆ. ಮತ್ತು ಇದು ಶ್ವೇತ, ನಾನು ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ದೆ. ಇದು ಒಂದು ಒಳ್ಳೆ ವೆರೈಟಿ. ಒಂದು 20 ಡೇಸ್ಗೆ ಹೂ ಬರುತ್ತೆ ಈ ವೆರೈಟಿಯಲ್ಲಿ. ಮೊಗ್ಗೆ ಎಷ್ಟು ದೊಡ್ಡದಾಗಿದೆ ಅಂತ ಇದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಾದರೂ ಹೊಸಬ್ರಿದ್ರೆ ಹೋಗಿ ಚೆಕ್ ಮಾಡ್ಬೋದು ಯಾವ ಥರ ಇದೆ ಅಂತ.
ನೋಡಿ, ಇದು ಡಾರ್ಕ್ ಮತ್ತು ಡೀಪ್ ಪರ್ಪಲ್ ಇದೆ, ಪರ್ಪಲ್ ಡೈಮಂಡ್ ಅಂತ. ಇದು ಎಲ್ಲೋ ಪಿಯೋನಿ ಮತ್ತು ಅಮೆರಿಕೆಮಿಲಿಯಾ ಟ್ಯೂಬರ್ಸ್ ಸ್ವಲ್ಪ ಅವೈಲೇಬಲ್ ಇದೆ ಈಗ. ಇದು ನೋಡಿ, ಇದು ಒಂದು ಹೊಸದಾಗಿ ಬ್ಲೂಮ್ ಆಗಿದೆ. ಈ ಟ್ಯೂಬರು ಅವೈಲೇಬಲ್ ಇದೆ ಈಗ. ಇದೇ ಬ್ಲೂಮ್ ಆಗಿರೋದು. ಮತ್ತು ಎಲ್ಲರಿಗೂ ಗೊತ್ತಿರೋ ವೆರೈಟಿ ಇದು ಅಖಿಲ. ಇದು ನೋಡ್ತಾ ಇರ್ಬೋದು ನೀವು. ಮತ್ತು ಇಲ್ಲಿ ಬಂದರೆ ಇದು ಒಂದು ಚಂದ್ರಕಾಂತ ಅನ್ನೋದು ಒಂದು ವೆರೈಟಿ. ಈ ಲೋಟಸ್ ಇದು ಎಷ್ಟು ಬೇಗ ಮೊಗ್ಗು ಬಂತು ಅಂತಂತಂದರೆ ಈ ವೆರೈಟಿಯಲ್ಲಿ ನೋಡ್ತಾ ಇರ್ಬೋದು ನೀವು. 1, 2 ಮತ್ತು ಈಗ ಇಲ್ಲಿ 3ನೇದು ಕೂಡ ಮೊಗ್ಗು ಬರ್ತಾ ಇದೆ. ಬರೀ ನಾನು ಇದನ್ನು ಹಾಕಿ 1 ತಿಂಗಳಾಗಿರ್ಬೋದು ಅಷ್ಟೇ. ಮತ್ತು ಇಲ್ಲಿ ಕೆಲವೆಲ್ಲ ಹೊಸ ವೆರೈಟೀಸ್ನ ಪ್ಲ್ಯಾಂಟ್ ಮಾಡಿದ್ದೀನಿ. ಇವಾಗ ಇದೆಲ್ಲ ಗ್ರೋ ಆಗಬೇಕು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಮಲ್ಟಿಪೆಟಲ್ ಪಿಂಕ್ ದಾಸವಾಳ ಅರಳಿದೆ. ಮತ್ತು ಇದೊಂದು ವೆರೈಟಿ ದಾಸವಾಳ ಅರಳಿದೆ ಇವತ್ತು. ಮತ್ತು ಇದು ಒಂದು ಪಿಂಕ್ ದಾಸವಾಳ. ಮತ್ತು ಇಲ್ಲೆಲ್ಲ ಸೇವಂತಿಗೆ ಗಿಡಗಳನ್ನ ರೀಪಾಟ್ ಮಾಡಬೇಕು ನಾನು. ರೀಪಾಟ್ ಮಾಡೇ ಇಲ್ಲ. ಇದೆಲ್ಲ ಗ್ರೌಂಡ್ ಆರ್ಕಿಡ್ ಪ್ಲ್ಯಾಂಟ್ಸು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದು. ಮತ್ತು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಎಲ್ಲ ಮಲ್ಲಿಗೆ ಹೂವು ಬಿಟ್ಟಾಗಿತ್ತು. ಬಿಟ್ಟಾದ ತಕ್ಷಣವೇ ಇದರಲ್ಲಿ ಸುಮಾರು ಮಲ್ಲಿಗೆ ಹೂವು ಸಿಕ್ಕಿತ್ತು. ವೀಡಿಯೋ ಎಲ್ಲ ಮಾಡಿ ತೋರಿಸಿದ್ದೀನಿ ನಾನು. ಹಳೆ ವೀಡಿಯೋಗಳು ಮಾಡಿದ್ದೀನಿ ಸುಮಾರು 1 ತಿಂಗಳ ಹಿಂದೆ. ಯಾರಾದರೂ ನೋಡ್ಬೋದು ಎಷ್ಟು ಮೊಗ್ಗಾಗಿತ್ತು ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಮತ್ತೆ ಎಲ್ಲ ಟ್ರಿಮ್ ಮಾಡಿದ್ದೀನಿ. ಚಿಗುರ್ಬೋದು ಅಂತ ಅನಿಸುತ್ತೆ. ಮತ್ತೆ ಹೂವು ಇನ್ನೊಂದು ರೌಂಡ್ ಸಿಗ್ಬೋದು ಅಂತ ಅನಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಫುಲ್ಲು ಟ್ರಿಮ್ ಮಾಡಿ ಇವಾಗ ಹೊಸ ಚಿಗುರು ತಗೊಳ್ತಾ ಇದೆ. ಮತ್ತು ಈಗ ಬಂದರೆ ಇಲ್ಲಿ ಇದು ನೋಡಿ, ಇದು ಒಂದು ವಾಟರ್ ಪ್ಲ್ಯಾಂಟೇ, ಅಕ್ವಾಟಿಕ್ ಪ್ಲ್ಯಾಂಟ್, ಮೆಕ್ಸಿಕನ್ ಸ್ವಾರ್ಡ್ ಅಂತ. ಸ್ವಲ್ಪ ನಿಮಗೆ ಇಲ್ಲಿ ನೋಡಿ, ಇದ್ರ ಫ್ಲವರ್ ಈ ಥರ ಇರುತ್ತೆ. ಮಲ್ಲಿಗೆ ಹೂ ಥರ ಸ್ವಲ್ಪ ಹಿಂಗೆ ಬಂದು ಆಗುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ವಾಟರ್ ಗಾರ್ಡನಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಸೇವಂತಿಗೆ ಎಲ್ಲ ಮೊಗ್ಗು ಆಗ್ತಾ ಇದೆ ಈಗ. ಕೆಲವೆಲ್ಲ ಸೇವಂತಿಗೆ ರೀಪಾಟ್ ಮಾಡಿದರೆ ನಾವು ಇಷ್ಟೊತ್ತಿಗೆ ಗೊಬ್ಬರ ಕೊಟ್ಟು ಹೂವು ಶುರು ಆಗ್ತಾಯಿತ್ತು. ಯಾವುದು ರೀಪಾಟ್ ಮಾಡಲೇ ಇಲ್ಲ. ರೀಪಾಟ್ ಮಾಡಿದ್ರೂ ಕೂಡ ಒಂದು ಲಿಮಿಟ್ ಸ್ಪೇಸ್ ಇರೋದ್ರಿಂದ ನನಗೆ ರೀಪಾಟ್ ಮಾಡಿದ್ರು ಎಲ್ಲಿ ಇಟ್ಕೊಳ್ಳೋದು ಅನ್ನೋದು ಒಂದು ಯೋಚನೆ ಶುರು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ರೀಪಾಟ್ ಮಾಡೋಕ್ಕೆ ಸ್ವಲ್ಪ ಅದಾದರೆ ಪಾಟಲ್ಲಿ ಬೆಳೆಸ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತೀನಿ ನಾನು. ಮತ್ತು ಇದೆಲ್ಲ ನಿಮಗೆ ನಾಟಿದು ಚೈನೀಸ್ ಬಾಲ್ಸಮ್ ಪ್ಲ್ಯಾಂಟ್ಸು. ಇದೆಲ್ಲ ತಾನಾಗೆ ಅದಾಗೆ ಬೆಳ್ಕೊಳ್ಳುತ್ತೆ. ಮತ್ತು ಎಲ್ಲ ಪಾಟಲ್ಲೂ ಅದಾಗೆ ಬೀಜ ಉದ್ರಿ ಸ್ಪ್ರೆಡ್ ಆಗಿ ಎಲ್ಲ ಕಡೆನೂ ಅದೇ ಪ್ಲ್ಯಾಂಟ್ಗಳು ಆಗಿಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮನೆ ತುಂಬ ಸ್ಟಾರ್ ಫ್ರೂಟ್ಸ್ಗಳಾಗಿದೆ ಗ್ರೌಂಡ್, ನನ್ನ ಮನೆ ಮುಂಭಾಗ ಇರೋ ಒಂದು ಗಾರ್ಡನಲ್ಲಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟೊಂದು ಅಂತ. ಕಮರಾಕ್ಷಿ ಅಂತ ಹೇಳ್ತೀವಲ್ವ ನಾವು, ಆ ಪ್ಲ್ಯಾಂಟು ಇದೇ ಒಂದು ಕೆಳಗಡೆ ಗ್ರೌಂಡ್ ಗಾರ್ಡನಲ್ಲಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಟ್ಯೂಬರ್ಸ್ಗಳು ಒಂದಷ್ಟು ವೆರೈಟಿ ಅವೈಲೇಬಲ್ ಇದೆ. ಟ್ರಾಪಿಕಲ್ ವೆರೈಟಿ ಎಲ್ಲ ಚೆನ್ನಾಗಿ ಹೂ ಬರೋ ವೆರೈಟಿಗಳೇ. ಯಾರಿಗಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಆನ್ಲೈನ್ ಫೆಸಿಲಿಟಿ ಇದೆ, ಕೊರಿಯರ್ ಫೆಸಿಲಿಟಿ ಇದೆ, ಸ್ಪೀಡ್ ಪೋಸ್ಟ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇವತ್ತಿನ ಈ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.